ಪ್ರಿಯ ವೀಕ್ಷಕರೇ, ಎಂಯು ನ್ಯೂಸ್ಗೆ ಸ್ವಾಗತ. ಅಂಜಲಿ ಹತ್ಯೆ ಖಂಡಿಸಿ ಪ್ರತಿಭಟನಾ ಮೆರವಣಿಗೆ. ಹುಬ್ಬಳ್ಳಿಯಲ್ಲಿ ನಡೆದ ಯುವತಿ ಅಂಜಲಿ ಅಂಬಿಗೇರ್ ಹತ್ಯೆ ಖಂಡಿಸಿ ಸೋಮವಾರ ಗಂಗಾಮತ ಸಮಾಜದ ತಾಲೂಕಾ ಘಟಕದ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಇಲ್ಲಿನ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಮುಖ್ಯ ರಸ್ತೆಯ ಮೂಲಕ ಗಾಂಧಿ ವೃತ್ತ ತಲುಪಿ ಮಾನವ ಸರಪಳಿ ರಚಿಸಿ ಘೋಷಣೆ ಕೂಗಲಾಯಿತು. ಸ್ಥಳಕ್ಕೆ ಬಂದ ತಹಶೀಲ್ದಾರ್ ರೇಣುಕಾ ಎಸ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅಂಜಲಿ ಅಂಬಿಗೇರ್ ಹಂತಕನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಭವಿಷ್ಯದಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು. ಬಡ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಅಂಜಲಿ ಅಂಬಿಗೇರ್ ಸಾವು ಅವರ ಕುಟುಂಬಕ್ಕೆ ನಷ್ಟ ತಂದಿದೆ. ಸರ್ಕಾರವು ಪರಿಹಾರವಾಗಿ ಈ ಕುಟುಂಬಕ್ಕೆ ದೊಡ್ಡ ಮೊತ್ತ ನೀಡಬೇಕು. ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ನೀಡಬೇಕು. ಉಳಿದ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ವಹಿಸಬೇಕು. ಬಾಡಿಗೆ ಮನೆಯ ಈ ಕುಟುಂಬಕ್ಕೆ ಸ್ವಂತ ಮನೆ ನಿರ್ಮಿಸಿಕೊಡಬೇಕು. ಈ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಅಕ್ಕಿಯಾಲೂರು ಮುತ್ತಿನಕಂತಿಮಠ್ ಹಾಗೂ ಕೂಡಲದ ಗುರುನಂಜೇಶ್ವರ ಮಠದ ಗುರುಮಹೇಶ್ವರ ಶಿವಾಚಾರ್ಯರು, ಮಾಜಿ ಶಾಸಕ ಶಿವರಾಜ್ ಸಜ್ಜನರ್, ವಿನಾಯಕ್ ಕುರುಬರ್, ಆರ್.ಬಿ. ಪಾಟೀಲ್, ಮಂಜಣ್ಣ ನೇಲ್ಗುಂದ್, ಕಲ್ಯಾಣ್ ಕುಮಾರ್ ಶೆಟ್ಟರ್, ಮಮತಾ ಆರೇಗೊಪ್ಪ, ಶೋಭಾ ಉಗ್ರಣ್ಣನವರು ಮಾತನಾಡಿ ಹಂತಕನಿಗೆ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ರವಿ ದೇಶಪಾಂಡೆ, ಆದರ್ಶ್ ಶೆಟ್ಟಿ, ನಾಗೇಂದ್ರ ತುಮ್ರಿಕೊಪ್ಪ, ಅಣ್ಣಪ್ಪ ಚಾಕಾಪುರ್, ಮಾರುತಿ ಹರಿಹರ, ನಿಂಗಪ್ಪ ಗೊಬ್ಬೇರ್, ಸುರೇಶ್ ದೊಡ್ಕುರ್ಬರ್, ಪುಟ್ಟಪ್ಪ ನರೇಗಲ್, ವೀರೇಶ್ ಬೈಲ್ವಾಡ್ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ಭಾಗವಹಿಸಿದ್ದಕ್ಕಾಗಿ ಅವ್ರನ್ನು ಕೂಡ ಸ್ವಾಗತ ಬಯಸುತ್ತಾ ಅಂತ ಹೇಳ್ಬೋದು. ಅಂಜಲಿಯ ಹತ್ಯೆಯ ಪೂರ್ವದಲ್ಲಿ ಒಂದು ವಾರ ಮುಂಚಿತವಾಗಿ ಅಂಜಲಿ ಮನೆತನದವರು ಸಮೀಪದ ಪೊಲೀಸ್ ತಿಳ್ಕೋಬಹುದು. ಇದಕ್ಕೆ ಸಂಪೂರ್ಣ ರಕ್ಷಕರೇ ಪೊಲೀಸ್ ಇಲಾಖೆ ಮತ್ತೆ ಶಾಂತಿ ಸಿಗಲಿ ಎಂದು ಕೇಳ್ಕೊಂತೀವಿ. ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆಯ ಈ ಕಾರ್ಯಕ್ರಮ ಪ್ರತಿಭಟನೆಯ ಸಾನ್ನಿಧ್ಯವನ್ನು ವಹಿಸಿದಂತ ಪೂಜ್ಯಶ್ರೀಗೆ ನಮಸ್ಕರಿಸುತ್ತಾ ಎಲ್ಲಾ ಸಮುದಾಯದ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ವಂದಿಸುತ್ತಾ, ಅಂದ್ರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಐತಿ ಅನ್ನೋದೇ ನಮಗೆ ಚಿಂತೆ ಆಗ್ಬಿಟ್ಟೈತಿ. ಯಾಕೆಂದ್ರೆ ನಮ್ಮ ಮಕ್ಕಳು ದೂರ ದೂರ ಊರಿಗೆ ಹೋಗ್ಯಾರೆ, ಬೆಂಗಳೂರಿಗೆ ಹೋಗ್ಯಾರೆ, ಮೈಸೂರಿಗೆ ಹೋಗ್ಯಾರೆ ಓದಕ್ಕೆ ಕಲಿಯಕ್ಕೆ. ನಮ್ಮ ಮಕ್ಕಳು ಸುರಕ್ಷಿತವಾಗಿ ಬರ್ತಾರ ಇಲ್ಲ ಅನ್ನೋದೇ ಈಗ ನಮಗೆ ಬಹಳ ಸಂಕಟ ಆಗೈತಿ. ಯಾಕೆಂದ್ರೆ ಈ ನೇಹ ಹಿರೇಮಠ ಇನ್ನು ಒಂದ್ ತಿಂಗಳಾಗಿಲ್ಲ ಸಾವಾಗಿ ಮತ್ತೆ ಅಂಜಲಿ ಅಂಬಿಗರ ಕೃತ್ಯ ಬಯಲಿಗೆ ಬಂದೈತಿ. ಅಂದ್ರೆ ಈ ಸರ್ಕಾರ ಏನ್ ಮಾಡ್ತಾ ಐತೆ? ನೇಹ ಹಿರೇಮಠ ಕೊಲೆಗಾರನ್ನ ಅವತ್ತೇ ಶೂಟೌಟ್ ಮಾಡಿದ್ರೆ, ತಕ್ಕ ಶಿಕ್ಷೆ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ ಬೆಂಗಳೂರಿವರೆಗೆ ಮಾನ್ಯ ತಹಶೀಲ್ದಾರ್ ಹಾನಗಲ್ ಇವರ ಮುಖಾಂತರ ಮಾನ್ಯರೇ, ವಿಷಯ ಕುಮಾರಿ ಅಂಜಲಿ ಮೋಹನ್ ಅಂಬಿಗೇರ್ ವಯ 20, ಇವಳನ್ನು ಕೊಲೆ ಸಮಾಜದ ಬಡ ಕುಟುಂಬದಲ್ಲಿ ಜನಿಸಿ ಕಲ್ಯಾಣ ಮಂಟಪದಲ್ಲಿ ಕೂಲಿ ನಾಲಿ ಮಾಡಿ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಳು. ಇವಳು ಕುಟುಂಬದ ಆಧಾರ ಸ್ತಂಭವಾಗಿದ್ದಳು. ಇವಳನ್ನು ಅಮಾನುಷವಾಗಿ ಹತ್ಯೆಗೈದಿದ್ದರಿಂದ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿರುತ್ತದೆ. ಈ ಕುಟುಂಬದಲ್ಲಿ ಅಂಜಲಿಗೆ 3 ಜನ ಸಹೋದರಿಯರು. ಜಿಲ್ಲಾಧ್ಯಕ್ಷರು ಹಾಗೂ ನಗರ ಅಧ್ಯಕ್ಷರ ಸಹಯೋಗದಲ್ಲಿ ನಾವು ಮನವಿಯನ್ನು ಅರ್ಪಿಸಿ ತಮ್ಮೆಲ್ಲರ ಪರವಾಗಿ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ ಎಲ್ಲ ಜನತೆಯ ಪರವಾಗಿ ಅಂಜಲಿ ಅಂಬಿಗೇರ್ ಅವರ ಮನೆಯವರು ಇಂತಹ ಘಟನೆ ಆಗ್ಬಹುದು, ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಅನ್ನು ಕೊಟ್ಟಾಗ, ದೂರನ್ನು ಕೊಟ್ಟಾಗ ಪೊಲೀಸರು ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದ್ರೆ ಪ್ರಾಯಶಃ ಆ ಮಗುವಿನ ಹತ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ನನ್ನ ಭಾವನೆ. ಯಾಕಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಏನು ಇವತ್ತು ಸಹೋದರಿ ನ್ಯಾಯ ಹಿರೇಮಠ ಅವರು ಕೊಲೆಯಾಗಿ 15 ದಿನನೋ 20 ದಿನ ಆಯಿತು. ಮತ್ತೆ ಅಂಜಲಿ ಅಂಬಿಗೇರ್ ಅವರು ಕೂಡ ಆಗಿದೆ. ಇದರಲ್ಲಿ ನಾವು ರಾಜ್ಯ ಸರ್ಕಾರದವರು ಹಾಗೂ ಕೇಂದ್ರ ಸರ್ಕಾರದವರು ಎಲ್ಲರೂ ಕೂತು ಏನೇನೋ ಗಲ್ಲಿಗೇರಿಸಬೇಕಂತ
ಕಾಯ್ದೆ ಮತ್ತು ಕಾನೂನನ್ನು ಇಬ್ಬರು ಕೂಡಿ ಮಾಡಿದಾಗ ಮಾತ್ರ ಸಾಧ್ಯ ಮತ್ತು ಆದಷ್ಟು ಬೇಗನೆ ಮಾಡಬೇಕನ್ನೋ ಸಂದೇಶವನ್ನು ಕೂಡ ಸಮಸ್ತ ಹಾನಗಲ್ ತಾಲೂಕಿನ ಜನತೆ ಪರವಾಗಿ ಕೇಳಕ್ಕೆ ಇಚ್ಛೆ ಪಡ್ತೇವೆ. ನಾಗರಿಕ ಸಮಾಜನೇ ಇವತ್ತು ತಲೆ ತಗ್ಗಿಸ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲರೂ ಕೂಡ ಮಾನವ ಸಮಾಜದಲ್ಲಿದ್ದೇವೆ. ಮಾನವ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಅಥವಾ ಇನ್ಯಾರ್ದೋ ಜನಪ್ರತಿನಿಧಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಸ್ಪಷ್ಟವಾಗಿ ಆರೋಪ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಪಡಿಸ್ತಾ ಇದ್ದೇನೆ. ಈ ಎರಡೂ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು. ಆ ಎರಡೂ ಕುಟುಂಬದ ಸಂತ್ರಸ್ತರಿಗೆ ಪರಿಹಾರವನ್ನು ಒದಗಿಸಬೇಕು ಮತ್ತು ಆ ಎರಡೂ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನೈತಿಕವಾಗಿ ಅವರ ಜೊತೆಗೆ ನಿಲ್ಲಬೇಕು. ತಪ್ಪಿತಸ್ಥ ಆರೋಪಿತರಿಗೆ ಕೂಡಲೇ ಶಿಕ್ಷೆ ಆಗಬೇಕು. ಸರ್ಕಾರ ತಕ್ಷಣವೇ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನ ಕೊಡಿಸಬೇಕು ಅಥವಾ ಎನ್ಕೌಂಟರ್ ಮಾಡಿದ್ರು ಕೂಡ ತಪ್ಪಿಲ್ಲ ಅಂತ ನನ್ನ ಭಾವನೆ. ಮಕ್ಕಳ ಶಾಲೆಗೆ ಕಳ್ಸಾಕ ನಮ್ಗೆ ಹೆದರಿಕೆ, ವಾಪಸ್ ಮನೆಗೆ ಜೀವಂತ ಬರ್ತಾವ ಇಲ್ಲ ಅವ್ರು ಹೆಣವಾಗಿ ಬರ್ತಾವಂತ ನನಗೆ ಬಹಳ ದುಃಖ ಆಗಬೇಕು. ದಯವಿಟ್ಟು ಆಗ ಮಾತ್ರ ನಮ್ಮೆಲ್ಲ ಹೆಣ್ಮಕ್ಳು ಹಗಲು ರಾತ್ರಿ ಓಡಾಡಕ್ ಸಾಧ್ಯ ಅಂತ ಹೇಳಿ. ಅತ್ಯಾಚಾರಿಗಳನ್ನ ರಕ್ಷಿಸುತ್ತಿರುವ ಕಾಂಗ್ರೆಸ್, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಮಾಜಘಾತಕ ಶಕ್ತಿಗಳನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರಿಗೆ ರಕ್ಷಣೆ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಮಹಿಳೆಯರು ಸುರಕ್ಷಿತವಾಗಿ ರಾಜ್ಯದಲ್ಲಿ ಹಗಲು ಅಡ್ಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾತ್ರಿ ಅಡ್ಡಾಡೋದು ದೂರ ಉಳಿತು. ಈಗ ಮನವಿಯನ್ನ ಸಲ್ಲಿಸಲಾಗುವುದು. ಮನವಿ ಪತ್ರವನ್ನ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಗುರಣ್ಣವರು ಓದಬೇಕಂತ ವಿರೋಧ ಮಾಡಿ. ಮನವಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಗಣವೆತ್ತ ಗೌರವಾನ್ವಿತ ರಾಜ್ಯಪಾಲರಿಗೆ ವಿಷಯ ಅಂಜಲಿ ಅಂಬಿಗೇರ್ ಹತ್ಯೆ ಖಂಡಿಸಿ ಮಾನ್ಯರೇ, ಕಳೆದ 1 ವರ್ಷದಿಂದ ಕುಮಾರಿ ಅಂಜಲಿ ಅಂಬಿಗೇರ್ ಮನೆಗೆ ನುಗ್ಗಿ ಕೊಲೆ ಮಾಡಿರುವುದು ಹುಬ್ಬಳ್ಳಿ ಮತ್ತು ರಾಜ್ಯ ವಲಯದಲ್ಲಿ ತಿಳಿಸಿದೆ. ದಿನಾಂಕ 15/5/2024ರಂದು ಹುಬ್ಬಳ್ಳಿ ನಗರದ ವೀರಾಪುರ ಓಣಿ ಅಂಜಲಿ ಮೋಹನ್ ಅಂಬಿಗೇರ್ ವಯ 20 ಹತ್ಯೆಯಾದ ಯುವತಿ ಸದರಿ ಓಣಿಯ ಪಕ್ಕದ